ಒಬ್ಬನ ಹಠ ಇಡೀ ಊರಿನ ಭೂಮಿ, ಇನ್ನೊಬ್ಬನ ಹಸಿವು ಮತ್ತು ಕಳೆದುಕೊಂಡ ಗೌರವದ ಹೋರಾಟ. ಯುಗಾದಿ ಹಬ್ಬದ ವಿಶೇಷವಾಗಿ ಝೀ5ನಲ್ಲಿ ಬಿಡುಗಡೆಯಾಗಿರೋ ದುನಿಯಾ ವಿಜಯ್ ಮತ್ತು ರಾಜ್ ಬಿ ಶೆಟ್ಟಿಯವರ ಹೊಸ ಸಿನಿಮಾ ಲ್ಯಾಂಡ್ ಲಾರ್ಡ್. ಈ ಕಥೆ ನಡೆಯೋದು 1980ರ ಕಾಲದಲ್ಲಿ ಕೋಲಾರ ಭಾಗದ ಒಂದು ಹಳ್ಳಿಯಲ್ಲಿ. ಇಲ್ಲಿ ಬಡವನಿಗೆ ಭೂಮಿ ಅನ್ನೋದು ಬರೀ ಮಣ್ಣಲ್ಲ, ಅದು ಅವನ ಪ್ರಾಣ. ನಾಯಕ ರಾಚಯ್ಯ ಒಬ್ಬ ಸಾಮಾನ್ಯ ಕೂಲಿ ಮಾಡುವವನು. ಅವನ ತಾಯಿಯ ದೊಡ್ಡ ಕನಸು ಅಂದ್ರೆ 2 ಎಕರೆ ಭೂಮಿ ಖರೀದಿ ಮಾಡಬೇಕು ಅನ್ನೋದು. ಆದ್ರೆ ಆ ಹಳ್ಳಿಯ ಜಮೀನ್ದಾರ ಸಣ್ಣ ಧಣಿ ಬಡವರು ಭೂಮಿಯ ಒಡೆಯರಾಗೋದನ್ನ ಸಹಿಸಲ್ಲ. ಸಂವಿಧಾನದ ಸಮಾನತೆಗಾಗಿ ರಾಚಯ್ಯ ಕೊಡಲಿ ಹಿಡಿದು ಹೋರಾಟಕ್ಕೆ ಇಳಿಯೋದು ಈ ಸಿನಿಮಾದ ಮೇನ್ ಪಾಯಿಂಟ್. ಇದರಲ್ಲಿ ರಚಿತಾರಾಮ್ ಪತ್ನಿಯಾಗಿ ಸಾಥ್ ನೀಡಿದ್ರೆ, ಮಗಳು ಭಾಗ್ಯ ಒಬ್ಬ ಪೊಲೀಸಾಗಿ ಕಾನೂನಿನ ಮೂಲಕ ಹೋರಾಡ್ತಾಳೆ. ಈ ಅಪ್ಪ ಮಗಳ ಹೋರಾಟ ಗೆಲ್ಲುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ದುನಿಯಾ ವಿಜಯ್ ಅವರು ರಾಚಯ್ಯನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಕೋಲಾರ ಭಾಷೆ ಮತ್ತು ಆಕ್ಷನ್ ಸೀನುಗಳು ಸಖತ್ ಕಿಕ್ ಕೊಡುತ್ತೆ. ಇನ್ನು ರಾಜ್ ಬಿ ಶೆಟ್ಟಿಯವರು ವಿಲನ್ ಆಗಿ ಮಾಡಿರೋ ಆರ್ಭಟಕ್ಕೆ ಫುಲ್ ಮಾರ್ಕ್ಸ್ ಕೊಡ್ಲೇಬೇಕು. ಹಿನ್ನೆಲೆ ಸಂಗೀತ ಪ್ರತಿ ಸೀನ್ಗೂ ಜೀವ ತುಂಬಿದೆ. ಆಕ್ಷನ್ ಸೀನುಗಳಲ್ಲಿ ಮ್ಯೂಸಿಕ್ ಕೇಳೋಕೆ ಮೈ ನವಿರೇಳಿಸುತ್ತೆ. ಸಂವಿಧಾನದ ಅಡಿ ಎಲ್ಲರೂ ಸಮಾನರು ಮತ್ತು ರೈತರ ಭೂಮಿ ಹಕ್ಕಿನ ಬಗ್ಗೆ ಸಿನಿಮಾ ಧೈರ್ಯವಾಗಿ ಮಾತಾಡಿದೆ. ಇದು ಬರೀ ಫೈಟಿಂಗ್ ಸಿನಿಮಾ ಅಲ್ಲ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಹಳ್ಳಿಯ ಸೊಗಡನ್ನ, ಅದರಲ್ಲೂ 80ರ ದಶಕದ ಕಾಲವನ್ನ ತೋರಿಸುವಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ. ಮೈನಸ್ ಪಾಯಿಂಟ್ಸ್: ಕೆಲವು ಕಡೆ ನಮಗಿದು ಹಳೇ ಕಾಲದ ಸೇಡು ತೀರಿಸಿಕೊಳ್ಳುವ ಕಥೆಯಂತೆ ಅನಿಸುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಸುಲಭವಾಗಿ ಊಹಿಸಬಹುದು. ಮೊದಲಾರ್ಧದಲ್ಲಿ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಸೆಂಟಿಮೆಂಟ್ ಸೀನುಗಳು ಕೆಲವು ಕಡೆ ಎಳೆದಂತೆ ಭಾಸವಾಗುತ್ತೆ. ಲ್ಯಾಂಡ್ ಲಾರ್ಡ್ ಒಂದು ಪಕ್ಕಾ ಮಾಸ್ ಮತ್ತು ಇಮೋಷನಲ್ ಸಿನಿಮಾ. ನೀವು ಭೂಮಿ ಹೋರಾಟದ ಕಥೆಗಳನ್ನ ಇಷ್ಟಪಡೋರಾದ್ರೆ ಈ ಯುಗಾದಿ ಹಬ್ಬಕ್ಕೆ ಮನೆಯಲ್ಲೇ ಫ್ಯಾಮಿಲಿ ಜೊತೆ ಕೂತು ಝೀ5ನಲ್ಲಿ ಈ ಸಿನಿಮಾ ನೋಡಬಹುದು. ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ರಾಚಯ್ಯನ ಪಾತ್ರ ಇಷ್ಟ ಆಯ್ತಾ ಅಥವಾ ಜಮೀನ್ದಾರನ ಕ್ರೌರ್ಯ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಸಿನಿಮಾ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಧನ್ಯವಾದಗಳು.